ಸರ್, ಇವತ್ತು ಡಿ.ಸಿ.ಎಂ ಅವ್ರನ್ನ ಭೇಟಿ ಆಗಿದ್ರಿ. ಇಲ್ಲ, ನಮ್ಮ ಸ್ವಲ್ಪ ಕಲಬುರಗಿ ಸಿಟಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ. ಸೊ ಬೇರೆ ರಾಜ್ಯದಿಂದ ಸ್ವಲ್ಪ ನೀರು ಬಿಡಬೇಕಾಗತ್ತೆ. ಅಫ್ಜಲ್ಪುರ, ಆಳಂದು ಮತ್ತು ನಮ್ಮ ಕಲಬುರಗಿ ಸಿಟಿಗೆ ಈ ಬೇಸಿಗೆ ಕಾಲದಲ್ಲಿ ಅಥವಾ ಏನು ಬರದ ಛಾಯೆ ಏನಿದೆ ಅದನ್ನು ನೀಗಿಸಲಿಕ್ಕೆ ಸ್ವಲ್ಪ ಮಹಾರಾಷ್ಟ್ರದಿಂದ ನೀರು ಬಿಡಿಸ್ಬೇಕು. ಸೊ ಇದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಬಂದಿದ್ದೆ. ನಿನ್ನೆ ರಿಸಲ್ಟನ್ನು ನೀವು ನೋಡಿದ್ದೀರಾ? ತಮಿಳುನಾಡು ಅನ್ಎಕ್ಸ್ಪೆಕ್ಟೆಡ್ ಅಂತ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ನೋಡಿ, ತಮಿಳುನಾಡಿನಲ್ಲಿ ನೀವು ಹೇಳ್ದಂಗೆ ನಮ್ಮ ನಿರೀಕ್ಷೆಗಿಂತ ಕಮ್ಮಿ ಬಂದಿರೋದು ನಿಜ. ಆದರೆ ಜನರ ತೀರ್ಪಿಗೆ ಬಾಗಲೇಬೇಕಾಗ್ತದೆ. ನೋಡೋಣ, ಇನ್ನೂ ಸಂಪೂರ್ಣ ಬೆಂಬಲ ಯಾರಿಗೂ ಸಿಕ್ಕಿಲ್ಲ. ಮುಂದೆ ಏನು ಮಾಡೋದು ತೀರ್ಮಾನ ಹೈಕಮಾಂಡ್ ಅವ್ರು ಸೇರಿ ಮಾಡ್ತಾರೆ. ಸರ್, ಇವತ್ತು ಡಿ.ಸಿ.ಎಂ ಅವ್ರನ್ನ ಭೇಟಿ ಆಗಿದ್ರಿ. ಇಲ್ಲ, ನಮ್ಮ ಸ್ವಲ್ಪ ಕಲಬುರಗಿ ಸಿಟಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ. ಸೊ ಬೇರೆ ರಾಜ್ಯದಿಂದ ಸ್ವಲ್ಪ ನೀರು ಬಿಡಬೇಕಾಗತ್ತೆ. ಅಫ್ಜಲ್ಪುರ, ಆಳಂದು ಮತ್ತು ನಮ್ಮ ಕಲಬುರಗಿ ಸಿಟಿಗೆ ಈ ಬೇಸಿಗೆ ಕಾಲದಲ್ಲಿ ಅಥವಾ ಏನು ಬರದ ಛಾಯೆ ಏನಿದೆ ಅದನ್ನು ನೀಗಿಸಲಿಕ್ಕೆ ಸ್ವಲ್ಪ ಮಹಾರಾಷ್ಟ್ರದಿಂದ ನೀರು ಬಿಡಿಸ್ಬೇಕು. ಸೊ ಇದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಬಂದಿದ್ದೆ. ನಿನ್ನೆ ರಿಸಲ್ಟನ್ನು ನೀವು ನೋಡಿದ್ದೀರಾ? ತಮಿಳುನಾಡು ಅನ್ಎಕ್ಸ್ಪೆಕ್ಟೆಡ್ ಅಂತ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ನೋಡಿ, ತಮಿಳುನಾಡಿನಲ್ಲಿ ನೀವು ಹೇಳ್ದಂಗೆ ನಮ್ಮ ನಿರೀಕ್ಷೆಗಿಂತ ಕಮ್ಮಿ ಬಂದಿರೋದು ನಿಜ. ಆದರೆ ಜನರ ತೀರ್ಪಿಗೆ ಬಾಗಲೇಬೇಕಾಗ್ತದೆ. ನೋಡೋಣ, ಇನ್ನೂ ಸಂಪೂರ್ಣ ಬೆಂಬಲ ಯಾರಿಗೂ ಸಿಕ್ಕಿಲ್ಲ. ಮುಂದೆ ಏನು ಮಾಡೋದು ತೀರ್ಮಾನ ಹೈಕಮಾಂಡ್ ಅವ್ರು ಸೇರಿ ಮಾಡ್ತಾರೆ. ಸರ್, ಇವತ್ತು ಡಿ.ಸಿ.ಎಂ ಅವ್ರನ್ನ ಭೇಟಿ ಆಗಿದ್ರಿ. ಇಲ್ಲ, ನಮ್ಮ ಸ್ವಲ್ಪ ಕಲಬುರಗಿ ಸಿಟಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ. ಸೊ ಬೇರೆ ರಾಜ್ಯದಿಂದ ಸ್ವಲ್ಪ ನೀರು ಬಿಡಬೇಕಾಗತ್ತೆ. ಅಫ್ಜಲ್ಪುರ, ಆಳಂದು ಮತ್ತು ನಮ್ಮ ಕಲಬುರಗಿ ಸಿಟಿಗೆ ಈ ಬೇಸಿಗೆ ಕಾಲದಲ್ಲಿ ಅಥವಾ ಏನು ಬರದ ಛಾಯೆ ಏನಿದೆ ಅದನ್ನು ನೀಗಿಸಲಿಕ್ಕೆ ಸ್ವಲ್ಪ ಮಹಾರಾಷ್ಟ್ರದಿಂದ ನೀರು ಬಿಡಿಸ್ಬೇಕು. ಸೊ ಇದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಬಂದಿದ್ದೆ. ನಿನ್ನೆ ರಿಸಲ್ಟನ್ನು ನೀವು ನೋಡಿದ್ದೀರಾ? ತಮಿಳುನಾಡು ಅನ್ಎಕ್ಸ್ಪೆಕ್ಟೆಡ್ ಅಂತ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ನೋಡಿ, ತಮಿಳುನಾಡಿನಲ್ಲಿ ನೀವು ಹೇಳ್ದಂಗೆ ನಮ್ಮ ನಿರೀಕ್ಷೆಗಿಂತ ಕಮ್ಮಿ ಬಂದಿರೋದು ನಿಜ. ಆದರೆ ಜನರ ತೀರ್ಪಿಗೆ ಬಾಗಲೇಬೇಕಾಗ್ತದೆ. ನೋಡೋಣ, ಇನ್ನೂ ಸಂಪೂರ್ಣ ಬೆಂಬಲ ಯಾರಿಗೂ ಸಿಕ್ಕಿಲ್ಲ. ಮುಂದೆ ಏನು ಮಾಡೋದು ತೀರ್ಮಾನ ಹೈಕಮಾಂಡ್ ಅವ್ರು ಸೇರಿ ಮಾಡ್ತಾರೆ.